ನೈಟ್ ಬಂದು ಹಂಗೆ ಮಲಗ್ಬಿಟ್ವಿ. ಯಾವುದೇ ರೀತಿ ರೆಕಾರ್ಡ್ ಮಾಡಿರಲಿಲ್ಲ, ತುಂಬ ಚಳಿ ಇರ್ತಿತ್ತು. ಅದಕ್ಕೆ ಸದ್ಯಕ್ಕೆ ಇನ್ನು 6 ಗಂಟೆನಾಗಿದೆ. ಸೊ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಂಡು ಬೈಕ್ ಸ್ವಲ್ಪ ಕೆಲಸ ಇದೆ, ಎಡಿಟಿಂಗ್ ವರ್ಕು ಮತ್ತು ಡಾಲ್ ಲೇಕ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋದಷ್ಟೆ. ಎಲ್ಲಿ ಹೋಗಲ್ಲ ಇವತ್ತು ಅಷ್ಟೆ. ರಾತ್ರಿ 13 ಡಿಗ್ರಿನೋ ಏನೋ ಇತ್ತು ಗುರು, ಹೊಡೀತು. ಯಾಕಂದರೆ ಹೀಟಲ್ಲಿ ಇದ್ದು ಚಳಿಗೆ ಬಂದವಲ್ಲ, ಅದಕ್ಕೆ ಇವಾಗ ಪರವಾಗಿಲ್ಲ, ಸೆಟ್ ಆಗಿದೆ. ಲೈಟಾಗಿ ಕೋಲ್ಡ್ ಇದೆ. ಶ್ರೀನಗರಲ್ಲಿ ನಾವು ಡಾಲ್ ಲೇಕಲ್ಲಿ ಹೋಗ್ತಿದ್ವಿ ನಮ್ಮ ಹುಡುಗರ ಜೊತೆ. ತುಂಬಾ ಚಿಕ್ಕ ಹುಡುಗರು, ಅದು ಸ್ವಲ್ಪ ಭಯ ಆಗತ್ತೆ. ಯಾಕಂದ್ರೆ ನೀರು ಅಲ್ಲ, ಒಬ್ಬೊಬ್ಬರಾಗಿದ್ದು ಸ್ವಲ್ಪ ಬಂದು ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಅಷ್ಟೇ. ಹೌದು, ನಾನು ಆಕ್ಚುಲಿ ಬೇಡ ಅನ್ಕೊಂಡಿದ್ದೆ ಡಾಲ್ ಲೇಕು. ಸೊ ಇವ್ರ ಏನೋ ಹೇಳಿ ಕರ್ಕೊಂಡು ಹೋಗ್ತವ್ರೆ. ಸಾಕ್ ಬರ ನೀನು. ಸುತ್ತಲೂ ಸ್ಟಾಲ್ಸ್ ಇದೆ, ಬಟ್ಟೆ ಸ್ಟಾಲ್ಸ್. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಐತೆ. ನನ್ನ ಬಾಟ್ ಮೇಲೆ ಮಲಗ್ತೀನಿ. ಬೋಟು ಅದು ಸಕ್ಕದಾಗಿದೆ. चांद सरोशन चेहरा, जुल्फों का रंग सुनहरा, ये झील सी नीली आंखें, आंखों का रंग है गहरा, तारीफ करो क्या उसकी जिसने तुम्हें बनाया, तारीफ करूं क्या उसकी. ಇದು ಓಪನ್ ಲೇಕ್. ಸೊ ಇವರೇನೋ ರಸಹಸ ಪಡ್ತಾರೆ. ಲಿಲ್ಲಿಕ ಪತ್ತ ಅಂದ್ರೆ ನನಗೂ ಗೊತ್ತಿಲ್ಲ. ಮೊದಲ ಫ್ಲವರ್ ಬೈ ನಿಕಲ್ ಸಕ್ತೆ. पीछे तोड़ो, पीछे जाओ, उसके साथ जाओ, उसके साथ जाओ. ಕಾಶ್ಮೀರಿ ಶಾಲ್ ನೋಡೋಣ. क्या बोला मीना बाजार. हाँ बोलो भैया साहब. मीना कौन है, बाजार कौन है? मीना लड़की है. मीना का ये वाला फ्लोटिंग लैड. इसको रखा खंबे से बांध के गांव वालों ने. ओके. क्या 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 खंबा निकलेगा दूसरी जगह चला जाएगा. हाँ अच्छा, ಈ ಮನೆ ಫುಲ್ ಫ್ಲೋಟಿಂಗು ಮತ್ತೆ ಗಾರ್ಡನಿಂಗ್ ಎಲ್ಲ ಫ್ಲೋಟಿಂಗು ಅಲ್ಲ. ಅಲ್ಲಿ ಹಗ್ಗ ಕಟ್ಟಿದ್ದಾರೆ, ಹಗ್ಗ ಬಿಟ್ರೆ ಮತ್ತೆ ಅಲ್ಲಿ ಏನೇನು ಬೆಳೆದಿದೆ ಹುಲ್ಗಿಲ್ಲ ಎಲ್ಲ ಆರಾಮಾಗಿ ತಿಳ್ಕೊಂಡು ಹೋಗ್ಬಿಡ್ತೀವಿ. ಡಿಫ್ರೆಂಟ್ ರೀತಿಯಾದಂತಹ ವುಡನ್ ಸಮಥಿಂಗ್ ಏನೋ ಐತೆ. ನೋಡ್ಬೋದು ಬೋಟ್ಸ್ ಎಲ್ಲ. ಬೇಡ ಬಿಡಿ ಸದ್ಯಕ್ಕೆ, ತುಂಬ ದೊಡ್ಡದು ಡಾಲ್ ಲೇಕ್ ಅನ್ನೋದು ಅಲ್ಲ. ಸವಾರಿ ಮುಗಿಸ್ಕೊಂಡು ವಾಪಸ್ ರೂಮ್ಗೆ ಹೋಗ್ತಿದ್ದೀವಿ. ಇಲ್ಲಿ ಹೆವಿ ಸ್ಕ್ಯಾಮ್ಗಳಾಗ್ತದೆ. ನೀವು ಸ್ಟೇ ಮಾಡ್ತೀರಲ್ಲ ಹೋಟೆಲು, ಅವ್ರ ಹತ್ರನೇ ಕೇಳಿ, ಅವರೇ ಹೇಳ್ತಾರೆ ನೀಟಾಗಿ. ಮ್ಯಾಕ್ಸಿಮಮ್ ಒಂದು 500ವರೆಗೂ ಇರುತ್ತೆ ಪ್ರೈಸು. ಸೊ ಅದಕ್ಕಿಂತ ಜಾಸ್ತಿ ಆದರೆ ಜಾಸ್ತಿ ಆಗುತ್ತೆ ಪ್ರೈಸು. ಇವಾಗ ನೆಕ್ಸ್ಟ್ ಕೆಲಸ ಏನಂದರೆ ಬೈಕ್ ಸರ್ವೀಸ್ ಮಾಡಿಸ್ಕೊಂಡು ತೋರಿಸ್ತೀನಿ. ಎಲ್ಲ ನಮ್ಮ ಹುಡುಗರೆಲ್ಲ ಬೈಕ್ಸ್ ಎಲ್ಲ ಇಲ್ಲ ಇದೆ, ಉಡ್ಡೆ ಬೈಕ್ ಸರ್ವಿಸ್ ಕೊಟ್ಬಿಟ್ಟು ಬೇಗ ನೈಟ್ ಮಲಗದೆ. ಇವತ್ತು ಅದೊಂದು ಕೆಲಸ ಮಾಡಬೇಕು, ವಿಂಟರ್ ವೇರ್ಸ್ ತಗೋಬೇಕು ಮೇನು. ಹೋಟೆಲಿಂದ ಬೈಕ್ ಸರ್ವಿಸ್ ಮಾಡ್ಸೋಕ್ಕೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಇವತ್ತು ವೀಡಿಯೋ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಸೊ ಇಲ್ಲಿ ಡಾಲ್ಲಾಕೆಲ್ಲ ಹೋಗಿದ್ನಲ್ಲ, ಅದು ಇದೆಲ್ಲ ಹಾಕೋಕ್ಕೆ ಒಂದು ವೀಡಿಯೋ ಇರಲಿ ಅಂತ ಹೇಳ್ಬಿಟ್ಟು ಸುದ್ದಿ ಸಿಂಬಲು ತೋರಿಸ್ತಾರೆ. ರಿಸ್ಕ್ ಏನಾಗಿಲ್ಲ. ನಾನು ಏನೋ ಕ್ವಾಲಿಟಿ ಇದು, ಸುಮ್ಮನೆ ಹಂಗಂದ್ರೆ ಹೋಗ್ಬಿಡುತ್ತೆ. ಅರೇ ಸುಮ್ಮನೆ ವೇಸ್ಟ್ ಆಯಿತು. ಹಾಂ, ಇದು 200 250. ನಾನು ಯಾಕಪ್ಪ ಹಿಂದೆ ಹೋಗ್ತಿಲ್ಲ ಅಂತಿದ್ದೀನಿ. ನಾನು ಹಾಕಿರೋದೇ ಮರ್ತೋಗಿದ್ದೀನಿ ಹೋಗಿ. ವರ್ಕ್ ಆಗುತ್ತೆ ಬಿಡಿ. 3 ಗಾಡಿ ಬರ್ತಿದೆ. ಒಂದು ಮನೆಗೆ ಒಂದು ಸಿಮ್ ತಗೋಬೇಕು. 2.5 ಕಿಲೋಮೀಟರ್ ಇದೆ. ಸರ್ವಿಸ್
ये सर्विस करना है, उसको सस्पेंशन चेक करना है, इसको टायर चेंज करना है, ज़्यादा कम है। लेट होता है थोड़े 10-15 मिनट लगेंगे। किधर उधर डालना है? ओके ओके ब्रो ಆ ಸೈಡ್ ಅಂತ ಆಗಿ ಆ ಸೈಡ್ ಅಂತ ಬೇಗ ಮಾಡಿಕೊಡ್ತೀನಿ ಅಂದರು. ಇವ್ರು ರೋಡ್ ಮೇಲೆ ಎಲ್ಲ ಮಾಡ್ಕೊಬಿಡ್ತಿದಾರಲ್ಲ ಇವರು. CRPF ಆರ್ಮಿಯವ್ರಂದ್ರು, ಆರ್ಮಿಯವ್ರಂತೂ ಎಲ್ಲಂದ್ರೆ ಅಲ್ಲಿದ್ದಾರೆ. ಅಲ್ಲ ಇಲ್ಲಿ ಬಿಡಿ. ಎಲ್ಲಪ್ಪ 2 ಲೀಟ್ರ್ ಆಯಿಲು ಎಲ್ಲ ಹುಡ್ಕೊಬಿಟ್ಟಿದೆಯಲ್ಲ. ಫುಲ್ಲು ಕ್ಲೀನ್ ಚೇಂಜ್ ಇವಾಗ ಮಿಂಚ್ತೈತೆ. ಸೊ ಆಯಿಲ್ ಚೇಂಜ್ ಎಲ್ಲ ಆಯಿತು. ಇದ್ಯಾವುದೋ ಹಾಕ್ಸಿದೆ, ಸಿಂಥೆಟಿಕ್ ಇಲ್ಲ ಅಂತೆ, ಪರವಾಗಿಲ್ಲ. ಫುಲ್ಲು ಇದೆಲ್ಲ ಇಲ್ಲಿಗೆ ಬಂದ್ಬಿಟ್ಟಿತ್ತು, ಇಲ್ಲಿಗೆ ಎಲ್ಲ ಖಾಲಿಯಾಗಿತ್ತು. ಸೊ ಇನ್ನೂ ಮಿಕ್ಕಿದೆ, ಆಯಿಲೆಲ್ಲ ಇಟ್ಟಿದ್ದೀನಿ. ನೆಕ್ಸ್ಟ್ ಎಲ್ಲಾದ್ರೂ ಟಾಪ್ ಅಪ್ ಮಾಡ್ಕೋಬೋದು. ಇನ್ನು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಬಿಟ್ರೆ ಗನ್ನು ಥರ ಇನ್ನೊಂದು 5,000 ಹೊಡ್ಬೋದು. ಈಗ ಹಂಗೆ ರೆಡಿ ಆಯಿತು. ಎಷ್ಟಾಗಿದೆ ಅಂದರೆ ಲೇಬರ್ ಚಾರ್ಜು ಒಂದು 400 ರೂಪಾಯಿ. ಇದು ಏನೇನು ಚೇಂಜ್ ಮಾಡಿಸಿದ್ದೀನಿ ಅಂದರೆ ಒಂದು ಆಯಿಲ್ ಚೇಂಜು, ಮಾಮೂಲಿ ಫಿಲ್ಟರ್ ಅದು ಇದು ಚೆಕ್ ಮಾಡಿಸಿದೆ. ಮತ್ತು ಇದೊಂದು ಇವಾಗ ಪರವಾಗಿಲ್ಲ, ನಿಧಾನ ಕೂಡಿದ್ರು ಏನು ಅನಿಸಿಲ್ಲ. ಏನೋ ಚೈನ್ ಕ್ಲೀನ್ ಮಾಡಿದಾಗ್ರು ನನ್ಗೆ ತಲೆ ಕೆಟ್ಟೋಯ್ತು. ಅದಕ್ಕೆ 3 ಲೀಟ್ರು ಇದಕ್ಕೆ 3 ಲೀಟ್ರು ಹಾಕಿರೋದು ಕ್ಲೀನ್ ಮಾಡೋಕ್ಕೆ. ಅಬೋಬ್ಬ ಹಾಗೆ ಕ್ಲೀನ್ ಮಾಡಿದ್ರು. ಕ್ಲೀನ್ ಮಾಡಿಬಿಟ್ಟು ಒಂದು ರೂಮ್ ಬಂದ್ಬಿಟ್ಟು ಡಾಲ್ ಲೇಕ್ ಪಕ್ಕದಲ್ಲೇ ಇರೋದು. ಗಾಡಿ ಅಂತೂ ಕರೆಕ್ಟಾಗಿ ಚಿಲ್ಲಾಗಿದೆ. ಆಯಿಲ್ ಎಕ್ಸ್ಟ್ರಾ ಇದೆ ಇನ್ನು ಒಂದು 300 ml 2 ಲೀಟರ್ 2 ಲೀಟರು ಮತ್ತು 100 ಗ್ರಾಮ್ ಏನೋ ಬಿತ್ತಿದೆ ಅಷ್ಟೇ. ಬ್ರೇಕ್ ಪ್ಯಾಡ್ಸು ಇನ್ನೂ ಇದೆ, ಇನ್ನೂ ಆರಾಮಾಗಿ ಓಡಿಸ್ಬೋದು ಅಂತ ಹೇಳಿದ್ರು. ಇವಾಗ ಸ್ವಲ್ಪ ಪ್ರಾಣ ಬಂತು. ನಡ್ರಿ ಇವಾಗ ಎಷ್ಟು ಕಿಲೋಮೀಟ್ರ್ ಬೇಕಂದಷ್ಟು ಕಿಲೋಮೀಟ್ರ್ ಹಚ್ತೀನಿ. ಇವತ್ತೆಲ್ಲ ಇಲ್ಲೇ ಡಾಲ್ ಲೇಕಲ್ಲೇ ಟೈಮ್ ಕಳೆದೋಯ್ತು. ಸುಮ್ಮನೆ ನನಗೇನೋ ಅಷ್ಟೇನು ಅನಿಸಿಲ್ಲ ಗುರು. ಏನೋ ಫ್ಯಾಮಿಲಿ ಜೊತೆ ಬಂದರೆ ಸ್ವಲ್ಪ ಚೆನ್ನಾಗಿ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು ಅಂತ ಇದ್ದರೆ ಮಾಡ್ಬೋದು. ನೋಡಿ ಆರ್ಮಿ ಅವರು ಎಲ್ಲಂದ್ರೆ ಅಲ್ಲಿ ಗನ್ ಇಟ್ಕೊಂಡಿರ್ತಾರೆ, ಹುಚ್ಚ ಹೋಗುತ್ತಪ್ಪ. ಎಷ್ಟು ಸ್ಟ್ರಿಕ್ಟಾಗಿರ್ತಾರೆ ಗುರು. ಸ್ವಲ್ಪನೂ ಆ ಕಡೆ ಈ ಕಡೆ ಕದಲ್ತಾರಷ್ಟೇ. ಎಲ್ಲಿ ಅಷ್ಟೊತ್ತು ನಿಂತ್ಕೊಳ್ಳೋದು ತಾಳ್ಮೆ. ಅಬ್ಬಬ್ಬ ತಾಳ್ಮೆ ಅಂದರೆ ಆರ್ಮಿ ಅವರೇನಪ್ಪ. ವಿಂಟರ್ ವೇಸ್ ತಗೋಬೇಕಿತ್ತು, ನೋಡ್ತೀವಿ ಸಾಯಂಕಾಲ ಬಂದಂಗೆ. ಇಲ್ಲಿ ನೋಡಿ, ಇಲ್ಲೇ ಈ ನನ್ನ ಮಕ್ಕಳು ಹೆಂಗೆ ಸ್ಕ್ಯಾಮ್ ಮಾಡ್ತಾರೆ ಗೊತ್ತಾ? ನೀವು ಶ್ರೀನಗರ ಎಂಟ್ರ್ ಆದ ತಕ್ಷಣನೇ ಎಲ್ಲೋ ಒಂದು ಕಡೆ ನಿಂತ್ಕೊಂಡಿರ್ತಾರೆ, ಕಾರಲ್ಲಿ ಅದು ನಿಂತ್ಕೊಂಡಿರ್ತಾರೆ. ನಿಂತ್ಕೊಂಡು ಬನ್ನಿ ರೂಮ್ ಬೇಕಾ, ಕಡಿಮೆ ಅಲ್ರಿ, ಸಸ್ತಾ ಮೇದೇಗ ಬೈ, ಸಸ್ತಾ ಮೇದೇಗ, ಬಾವು ಬೈ ಐಸೆ ಅಂತ ಹೇಳ್ಬಿಟ್ಟು ಕರ್ಕೊಬರ್ತಾರೆ ನನ್ನ ಮಕ್ಕಳು. ಅವ್ರು ಕರ್ಕೊಬಂದಿದ್ದೆ ಒಳ್ಳೇದಾಯ್ತು ಬಿಡಿ. ಕರ್ಕೊಬಂದು ಈಗ ಇಲ್ಲೇ ಎಕ್ಸಾಕ್ಟಾಗಿ ನರ್ಜರ್ ಅಂತಿದೆ ನೋಡಿ, ಇಲ್ಲೇ ಕರ್ಕೊಬಂದು 2 ರೂಮ್ ಕೊಡ್ತಾನಂತೆ, 3 ಬೆಡ್ ಇರುತ್ತೆ, 9 ಜನ ಕೂರ್ಬೇಕಂತೆ. ಅಂತ ಹೇಳ್ಬಿಟ್ಟು ಅಲ್ಲಿಂದ ವಾಪಸ್ ಬಂದು ಈ ಪ್ಲೇಸ್ಗೆ ಬಂದ್ವಿ. ಇಲ್ಲೊಬ್ಬ ಅಂಕಲ್ ಸಿಕ್ಕರು ಪಾಪ. ಫಸ್ಟಲ್ಲಿ ಅಂಕಲ್ ಸಿಕ್ಕರು. ಅವರು ಅವ್ರ ಹತ್ರ 4 ರೂಮ್ ಇದೆಯಂತೆ. ಆ 4 ರೂಮು 3 ರೂಮ್ ನಮ್ಗೆ ಕೊಟ್ಟರು. 2 ಡೇಸ್ಗೆ ಒಂದು ರೂಮ್ಗೆ ಬಂದು 1,500 ರೂಪಾಯಿ ಅನ್ಬಿತ್ತು. ಸರಿ ಆಯಿತು. ಅದೇ ನಮ್ಮ ಪಾರ್ಕಿಂಗ್. ಮೊಬೈಲ್ ಇಲ್ಲ ನಮ್ಮ ಹತ್ರ. ಇವರಂತೂ ಪಕ್ಕ ಸಖತ್ತಾಗಿ ಊಟ ಮಾಡ್ತಾರೆ. ನೀವು ಬಂದರೆ ಪಕ್ಕ ಟ್ರೈ ಮಾಡಿ ಇವ್ರ ಹತ್ರ. ಸಖತ್ತಾಗಿ ಊಟ ಮಾಡ್ತಾರೆ. ರಾತ್ರಿನೂ ಅಷ್ಟೇ ಆಲ್ಮೋಸ್ಟ್ 100 ರೂಪೀಸು 200 ರೂಪೀಸು ಮ್ಯಾಕ್ಸಿಮಮ್ ಅಷ್ಟೇ ಇರುತ್ತೆ. ನಡೀರಿ. ಯಾಕೆ ಬ್ರೋ ಚಪ್ಪಲಿನ ನಮ್ಮ ಗುರುಮ್ಗೆ ಎಂಟ್ರಿ ಇದೆ. ಅಬ್ಬಬ್ಬಬ್ಬ ರೂಮ್ ನೋಡ್ತೀರಾ? ತೋರಿಸ್ತೀನಿ ರೀ. ನನ್ನ ಮೊಬೈಲ್ ಇಲ್ಲ ನನ್ನ ಹತ್ರ. ಇವರಲ್ಲಿ ಹಾಕ್ಕೊಡು. ಅಣ್ಣ ಎಲ್ಲೋದ್ರಣ್ಣ ಇವರು? ಹಾಂ ಅಲ್ಲ ಎಲ್ಲೋದ್ರು ಅಂತ. ಹೌದಾ? ಕೀ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ.
ಸರ್ವೀಸು ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಬಂದು ಮಲಗಿದ್ವಿ. ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಇವಾಗ ನಾಳೆ ಮಾರ್ನಿಂಗ್ಗೆ ಪ್ಯಾಕಿಂಗ್ ನಡೀತಿದೆ. ಸೊ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 12:30 ಏನಾಗಿದೆ. ಎಲ್ಲ ಊಟಕ್ಕೆ ಹೋಗಿದ್ದಾರೆ. ನಾನು ಆಲ್ರೆಡಿ ಮಾಡಿದ್ದೀನಿ ಸಾಯಂಕಾಲ. ಸೊ ನನಗೇನು ಹಸಿವಾಗ್ತಿಲ್ಲ. ಸೊ ಆ್ಯಂಡ್ ಲೈನರ್ಸ್ ಬೇಕಿತ್ತು, ಲೈನರ್ಸು ತೊಗೊಂಡೆ. ಏನಿಲ್ಲ ಮತ್ತು ಲೈಟಾಗಿ ಚಳಿ ಒಂದಿನಕ್ಕೆಲ್ಲ ಸೆಟ್ ಆಗೋಯ್ತು, ಟೆನ್ಷನ್ ಇಲ್ಲ. ನಾಳೆ ಎಲ್ಲಿ ಹೋಗ್ಬೇಕಂತ ನೋಡ್ತಿದ್ವಿ. ಕಾರ್ಗಿಲ್ ದಾಟಿ ಇನ್ನೊಂದು ಪ್ಲೇಸ್ ಇದೆ. ಆ ಪ್ಲೇಸ್ ಕನ್ಫರ್ಮ್ ಆದಮೇಲೆ ಹೇಳ್ತೀನಿ, ಫಸ್ಟ್ ಹೇಳೋದು ಬೇಡ. ಸೊ ಬೆಳಿಗ್ಗೆ 6 ಗಂಟೆಗೆ ರೆಡಿ ಆಗಬೇಕು. ಅದಕ್ಕೆ ಇವಾಗೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಹಿಂಗೆ ಅಷ್ಟಲ್ಲ. ಓಕೆ, ಇವತ್ತು ಹಿಂಗೆ ಮುಗೀತು ಶ್ರೀನಗರಲ್ಲಿ. ಸೊ ಒಳ್ಳೆ ಮೆಮೊರೀಸು, ಹೊಸ ಫ್ರೆಂಡ್ಸು. ಬಂದಿರೋಲ್ಲ ಮೈಸೂರು ಹುಡುಗರು ಮತ್ತು ಈ ಬೆಂಗಳೂರು ಹುಡುಗರು ಇಬ್ಬರು. ಸೊ ಇನ್ನೊಬ್ಬರು ಅಂಕಲ್, ಇನ್ನೊಬ್ಬ ಅಣ್ಣ ಇದ್ದಾರೆ. ಅವರು ಚೆನ್ನಾಗಿತ್ತು, ಫುಲ್ ಕ್ಲೋಸ್ ಆಗಿದ್ದಾರೆ ಅವರು ಕೂಡ. ಸೊ ಪೀಸಾಗಿ ರೈಡ್ ಆಗ್ತಿದೆ. ಸೊ ನೋಡೋಣ ನಾಳೆಯಿಂದ ಏನೇನು ಅಡ್ವೆಂಚರ್ ಮಾಡಿಸ್ತಾರೆ ನಮ್ಮ ಹತ್ರ. ಈ ಹುಡುಗಿಷ್ಟೇ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಬಾಯ್ ಬಾಯ್.